ಎಲ್ಲರಿಗೂ ನಮಸ್ಕಾರ. ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಾವುಗಡ ನವೀನ್ ಕಿಲಾರ್ಲಹಳ್ಳಿ, ಸಾಮಾಜಿಕ ಹೋರಾಟಗಾರ, ಮೋಟಿವೇಶನ್ ಸ್ಪೀಕರ್. ಎಂದಿನಂತೆ ಮಕ್ಕಳ ಪರೀಕ್ಷೆಗಳ ಬಗ್ಗೆ, ಏಕಾಗ್ರತೆ ಬಗ್ಗೆ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷವಾದಂಥ ಅಂಶ ಇಟ್ಕೊಂಡು ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ನಿಮ್ಮ ಕಿವಿಗೆ ನಾನು ಹಾಕಲಿಕ್ಕೆ ಹೋಗಿದ್ದೀನಿ, ನಿಮ್ಮ ಮನಸ್ಸಿಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ಎಲ್ರಿಗೂ ಬೇಕು. ಇದಿಲ್ಲದೆ ಹೋದರೆ ಖಂಡಿತವಾಗಲೂ ನಾವು ಯಾವುದೇ ಕ್ಷೇತ್ರದಲ್ಲಿ ಆದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಗೆ ಆಲ್ರೆಡಿ ಕುತೂಹಲ ಅನ್ನಿಸ್ತಾ ಇದೆ, ಏನು ಹೇಳ್ತಿದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸಿರಬಹುದೇನೋ. ಆತ್ಮೀಯರೇ, ಮುಖ್ಯವಾಗಿ ಈ ಒಂದು ವಿಚಾರ ಏನಿದೆ, ಇದು ನಮ್ಮ ಬದುಕಿನ ಒಂದು ಘನತೆಯನ್ನು ಹೆಚ್ಚಿಸುತ್ತೆ, ಬದುಕಿನಲ್ಲಿ ಯಶಸ್ಸಿನ ಘಟ್ಟವನ್ನು ತಲುಪಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಮಾತನಾಡ್ತಾ ಇರೋದರಿಂದ ಇಂದಿನ ಕಾಲಘಟ್ಟದ ಮಕ್ಕಳು ತುಂಬ ಬುದ್ಧಿವಂತರು. ಆದರೆ ಎಲ್ಲೋ ಒಂದು ಕಡೆ ಬದ್ಧತೆ ಅನ್ನುವಂಥ ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಬದ್ಧತೆ ಅಂದರೆ ಅದೊಂದು ಜವಾಬ್ದಾರಿ, ಅದೊಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ಕರ್ತವ್ಯ. ತುಂಬ ವೇಗವಾಗಿ ಮಾಡ್ತಾರೆ, ತುಂಬ ಸ್ಪೀಡಾಗಿ ಆಲೋಚನೆ ಮಾಡ್ತಾರೆ, ಎಲ್ಲ ಸರಿ ಇರುತ್ತೆ. ಆದರೆ ಕೆಲವರು ಅದನ್ನು ಉಳಿಸ್ಕೊಳ್ಳುವಲ್ಲಿ, ಆ ಬದ್ಧತೆಯನ್ನು ಮೆರೆಯುವಲ್ಲಿ ಎಲ್ಲ ಒಂದು ಕಡೆ ವಿಫಲವಾಗ್ತಾ ಹೋಗ್ತಾರೆ. ನಾನು ವಿದ್ಯಾರ್ಥಿಗಳನ್ನೇ ಗಮನದಲ್ಲಿಟ್ಕೊಂಡು ಮಾತನಾಡ್ತಾ ಇರೋದರಿಂದ ಹೆಚ್ಚು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು ಅಂತ ಈ ಉದಾಹರಣೆ ಕೂಡ ಹೇಳ್ತಿದ್ದೀನಿ. ಈ ಸಮಾಜದಲ್ಲಿ ಪತ್ರಕರ್ತರಿದ್ದಾರೆ, ಡಾಕ್ಟ್ರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ಗಳಿದ್ದಾರೆ, ಹೀಗೆ ಮಡಿಕೆ ಮಾಡುವಂಥವರಿದ್ದಾರೆ. ಜೊತೆಗೆ ಹೇರ್ ಡ್ರೆಸ್ಸಲ್ಲಿ ಹೇರ್ ಕಟ್ ಮಾಡುವಂಥ ಸವಿತ ಸಮಾಜದ ವ್ಯಕ್ತಿಗಳಿದ್ದಾರೆ. ಎಲ್ಲವೂ ಕೂಡ ಅವರವರದೇ ಆದಂಥ ವೃತ್ತಿಯ ಬದುಕನ್ನು ಸಾಗಿಸ್ತಿರ್ತಾರೆ. ಇಷ್ಟೂ ಜನರಿಗೂ ಕೂಡ ಬದ್ಧತೆ ಅನ್ನೋದು ಬಹಳ ಮುಖ್ಯ. ತನ್ನ ಕರ್ತವ್ಯದ ಸೂಕ್ಷ್ಮತೆ ಅವರಿಗೆ ಅರಿವಿರಬೇಕು. ಉದಾಹರಣೆಗೆ, ಓರ್ವ ಪತ್ರಕರ್ತ ತನ್ನ ಬರವಣಿಗೆಯಲ್ಲಿ ತಪ್ಪು ಬರೆದರೆ ಇಡೀ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋದಾಗ ಅನ್ಯಾಯಗಳು ಜರುಗುವ ಸಾಧ್ಯತೆಗಳಿರುತ್ತೆ. ಜೀವ ಕಾಪಾಡುವಂಥ ವೈದ್ಯರು, ಡಾಕ್ಟರ್ಸು ತನ್ನ ಕರ್ತವ್ಯ ಬದ್ಧತೆಯನ್ನು ಮರೆತರೆ ಒಂದು ವ್ಯಕ್ತಿಯ ಜೀವವೇ ಹೊರಟೋಗ್ಬಿಡತ್ತೆ. ಲಾಯರ್ಸು ವಾದ ಮಾಡುವಂಥ ಆ ನಿರ್ಧಾರಗಳಲ್ಲಿ ಬದ್ಧತೆ ಮರೆತರೆ ಸಾಕಷ್ಟು ಅನ್ಯಾಯಗಳು ಜರುಗಿ ಹೋಗುತ್ತೆ. ಹೀಗೆ ಅವರವರ ವೃತ್ತಿಯಲ್ಲಿ ಈ ಥರದೊಂದಷ್ಟು ಬದ್ಧತೆಯನ್ನು ಮರೆತಾಗ, ಉದಾಹರಣೆಗೆ ಹೇರ್ ಕಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆ ಒಂದು ಕತ್ತಿಯೋ ಆ ಬದ್ಧತೆ ಮರೆತು ಆಲೋಚನೆಗಳು, ಆ ಮನಸ್ಸಿನ ಏಕಾಗ್ರತೆ, ತನ್ನ ಕರ್ತವ್ಯ ಮರೆತು ಬೇರೆ ಕಡೆ ಬಿಟ್ಟರೆ ಅಲ್ಲಿ ಗಾಯಗಳಾಗೋದು ಅಥವಾ ಬೇರೆ ಆಪತ್ತು ನಡೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಹಾಗೆ ವಿದ್ಯಾರ್ಥಿಗಳಾದಂಥವರು ಕೂಡ ನೀವು ನಿಮ್ಮ ಬದ್ಧತೆಯನ್ನು ಮರೆತರೆ ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಬೇಕಾಗತ್ತೆ. ಈಗ ಅವರವರ ವೃತ್ತಿ ಬದ್ಧತೆ ಬಗ್ಗೆ ನಾನು ಹೇಳಿದೆ. ವಿದ್ಯಾರ್ಥಿಗಳ ವೃತ್ತಿ ಬದ್ಧತೆ ಏನು ಅಂತಂದರೆ ಓದೋದು, ಬರೆಯೋದು, ಬರೆದಿದ್ದನ್ನು ನೆನಪು ಮಾಡ್ಕೊಳ್ತಾ ಹೋಗೋದು. ಇದು ವಿದ್ಯಾರ್ಥಿಗಳ ವೃತ್ತಿ ಬದುಕು. ಯಾವತ್ತೂ ವಿದ್ಯಾರ್ಥಿಗಳು ತನ್ನ ಬದ್ಧತೆಯನ್ನು ಮರಿಬಾರದು. ಯಾವತ್ತೂ ಯಾವ ವಿದ್ಯಾರ್ಥಿ ಓದೋ ಸಮಯದಲ್ಲಿ ಓದಿ, ಬರೆಯೋ ಸಮಯದಲ್ಲಿ ಬರಿತಾ ಹೋದರೆ ಇಡೀ ಸಮಾಜ ಆತನಿಗೆ ಸಲ್ಯೂಟ್ ಮಾಡುತ್ತೆ. ಯಾಕೆಂದರೆ ಗೆದ್ದಿದ್ದಾನೆ ಅಂತ. ಯಾವಾಗ ಓದಬೇಕಾಗಿರುವಂಥ ವಯಸ್ಸಲ್ಲಿ ಓದದೆ, ಬರಿಬೇಕಾಗಿರುವಂಥ ವಯಸ್ಸಲ್ಲಿ ಬರೆಯದೆ, ತನ್ನ ಬದ್ಧತೆಯನ್ನು ಮರೆತು ಹಾದಿಯನ್ನು ತಪ್ಪಿ ಹೋದರೆ ಇಡೀ ಸಮಾಜ ಬೈಯುತ್ತೆ, ಜೊತೆಗೆ ಮರೆಯುತ್ತೆ ಕೂಡ. ಹಾಗಾಗಿ ನನ್ನೆಲ್ಲ ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನೀವೆಲ್ಲಿ ಕೂಡ ಬದ್ಧತೆಯನ್ನು ಮರಿಬೇಡಿ, ಬದ್ಧತೆಯನ್ನು ಮೆರಿಬೇಕಾಗಿದೆ. ನಿಮ್ಮ ಕೆಲಸ ಏನು? ಇವತ್ತು ಬಹಳಷ್ಟು ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿದ್ದೀರಿ. ನಿಮ್ಮನ್ನು ತಂದೆ ತಾಯಿಗಳು ಯಾಕೆ ಕಳಿಸ್ಕೊಟ್ಟಿದ್ದಾರೆ? ಯಾವ ವಿಚಾರಕ್ಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ? ಹಾಸ್ಟೆಲ್ಗಳಲ್ಲಿ ಇಟ್ಟಿರುವಂಥ ಆ ತಂದೆ ತಾಯಿಗಳ ಆ ನೋವೇನಿದೆ, ಅವ್ರ ಜವಾಬ್ದಾರಿ ಏನು ಅಂದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ದೊಡ್ಡ ಹುದ್ದೆಗೆ ಹೋಗಲಿ ಅಂತ ಕಳಿಸ್ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ನಾವು ಅವುಗಳನ್ನೆಲ್ಲ ಮರೆತು ಹಾದಿ ತಪ್ಪೋದಾಗ ನೀವೊಬ್ಬರಿಗೆ ಲಾಸ್ ಆಗೋದಿಲ್ಲ, ನಿನ್ನ ಹೆತ್ತಂಥ ತಂದೆ ತಾಯಿಗಳಿಗೆ ಮತ್ತು ಇಡೀ ಸಮಾಜಕ್ಕೂ ಕೂಡ ನಷ್ಟ ಆಗ್ತಾ ಹೋಗುತ್ತೆ.
ಹಾಗಾಗಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಬದ್ಧತೆಯಿಂದ ನಡೆದುಕೊಳ್ತಾ ಇದ್ದೀನಾ? ಇವತ್ತು ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತು ನಾನು ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೀನಿ. ಇವತ್ತು ನನ್ನ ತಂದೆ ತಾಯಿಗಳು ನನ್ನ ಜೊತೆಲಿಲ್ಲ. ನಾನು ಓದಲಿಕ್ಕೋಸ್ಕರ ಮೇಷ್ಟ್ರುಗಳು ನನಗೆ ತುಂಬ ಒತ್ತಡ ಹಾಕ್ತಾ ಇದ್ದಾರೆ. ಈ ಥರದ್ದೇನಾದರೂ ಫೀಲ್ ಮಾಡ್ಕೊಂಡ್ರೆ, ಅಂದರೆ ಪ್ರೆಜರ್ ಮಾಡ್ತಿದ್ದಾರೆ, ಒತ್ತಡ ಮಾಡ್ತಿದ್ದಾರೆ, ಓದಲೇಬೇಕು ಅಂತ ಹೇಳಿ ನನ್ನ ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಏನಾದರೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ, ಖಂಡಿತವಾಗಲೂ ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ತುಂಬ ನೋವು ಪಡ್ತಾ ಹೋಗ್ತೀರಿ. ಹಾಗಾಗಿ ಇದು ಯಾರ ಬದ್ಧತೆ ಅಲ್ಲ, ನಿಮ್ಮ ಬದ್ಧತೆ ಆಗಿದೆ, ನಿಮ್ಮ ಜವಾಬ್ದಾರಿಯಾಗಿದೆ. ನೀವು ಓದಬೇಕಾಗಿದೆ. ಪರೀಕ್ಷೆಗಳು ಹತ್ತಿರ ಬರ್ತಾ ಇರೋದ್ರಿಂದ, ಬೆರಳೆಣಿಕೆ ದಿನಗಳು ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಓದಿನಲ್ಲಿ ಕಾಂಪ್ರಮೈಸ್ ಆಗದೆ ಕಮಿಟ್ಮೆಂಟ್ ಆಗಿ, ಬರೆಯೋದ್ರಲ್ಲಿ ಕಾಂಪ್ರಮೈಸ್ ಆಗದೆ ಕಮಿಟ್ಮೆಂಟ್ ಆಗ್ತಾ ಹೋಗಿ. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಹೋಗಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಕೇವಲ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಹೋದರೆ ನಿಜಕ್ಕೂ ಕೂಡ ಸಾಧನೆಯ ಒಂದು ಮೆಟ್ಟಿಲನ್ನು ತುಳಿತೀವಿ. ಪ್ರಾಮಾಣಿಕತೆಯನ್ನು ಮರೆತು, ಬದ್ಧತೆಯನ್ನು ಮರೆತು, ಕರ್ತವ್ಯನ ಮರೆತು ಮೈಗಳತನ ಮಾಡಲಿಕ್ಕೆ ಹೊರಟ್ರೆ ಖಂಡಿತವಾಗ್ಲೂ ಪಶ್ಚಾತ್ತಾಪ ಬೀಳ್ತೀವಿ. ಇದರಲ್ಲಿ ಅನುಮಾನ ಇಲ್ಲ. ಅದಕ್ಕೊಂದು ನೈಜ ಉದಾಹರಣೆ ನಿಮಗೆ ಕೊಡುತ್ತೀನಿ. ನಾನು ಓದಿದ್ದು ಕೇಳಿದ್ದು. ಹಿಂಗೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆತನಿಗೆ ಜನಪರವಾದಂಥ ಕಾಳಜಿಯುಳ್ಳಂಥ ಕೆಲಸ ಮಾಡೋದಂದರೆ ತುಂಬ ಆಸಕ್ತಿ ಇತ್ತು. ಅಷ್ಟೇ ಕೆಲಸ ಕೂಡ ಮಾಡ್ತಾ ಇದ್ದ. ಆತನ ಸಾಮ್ರಾಜ್ಯ ಸುಭಿಕ್ಷತೆಯಿಂದ ಕೂಡಿರಬೇಕು, ನನ್ನ ಗ್ರಾಮದ ಹಳ್ಳಿಯ ಜನರೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದ. ಆತನಿಗೆ ಮಂತ್ರಿಗಳು 3 ಮಂದಿ ಇದ್ದರು. 3 ಮಂದಿ ಮಂತ್ರಿಗಳಿದ್ದರು. ಎಲ್ಲ ಒಂದು ಕಡೆ ಆ ಮಂತ್ರಿಗಳು ಆ ರಾಜನಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅಲ್ಲ, ಆ ರಾಜನಿಗೆ ಆ ಮಂತ್ರಿಗಳು ಮೋಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ರಾಜನ ಕಿವಿಗೆ ಬಿತ್ತು. ನೇರವಾಗಿ ಬಂದಂಥ ರಾಜ ಅವರನ್ನು ಪರೀಕ್ಷೆ ಮಾಡಬೇಕು, ಅವರ ಪ್ರಾಮಾಣಿಕತೆಯನ್ನು ಅಂತ ಹೇಳಿ ಅವರನ್ನು ಕರೆದು ಒಂದು ಆದೇಶವನ್ನು ಕೊಡ್ತಾನೆ. ಏನು ಅಂದರೆ, ನೋಡಿ, ಇನ್ನೆರಡು ದಿನ ಬಿಟ್ಟು ನನ್ನ ಜನ್ಮದಿನ ಇದೆ. ನೀವೆಲ್ಲರೂ ಕಾಡಿಗೆ ಹೋಗಿ ನಿಮಗೆ ಇಷ್ಟವಾದಂಥ ಹಣ್ಣುಗಳನ್ನು ಹೊತ್ತು ತನ್ನಿ ಅಂತ ಆದೇಶವನ್ನು ಇಟ್ಟಾಗ ರಾಜನ ಮಾತನ್ನು ಮನಸಿ ಆ ಮಂತ್ರಿಗಳು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಹಣ್ಣುಗಳನ್ನು ಹಾಯೋದಕ್ಕೆ ಸಿದ್ಧವಾಗ್ತಾರೆ, ತನಗಿಷ್ಟವಾದಂಥ ಹಣ್ಣುಗಳು. ಅದರಲ್ಲಿ ಮೊದಲನೇ ಮಂತ್ರಿ ಏನು ಮಾಡ್ತಾನೆ, ತುಂಬ ಪ್ರಾಮಾಣಿಕವಾಗಿ ರಾಜನ ಆದೇಶವನ್ನು ಆತ ಮನಸ್ಫೂರ್ತಿಯಾಗಿ ತೆಗೆದುಕೊಂಡು ಒಳ್ಳೊಳ್ಳೆ ಹಣ್ಣುಗಳನ್ನು ಶ್ರಮವಹಿಸಿ ಹಾದು ಚೀಲದಲ್ಲಿ ಹಾಕ್ಕೊಳ್ತಾನೆ, ಚೀಲ ತುಂಬಿಸ್ಕೊಳ್ತಾನೆ. ಎರಡನೇ ಮಂತ್ರಿ ಏನು ಮಾಡ್ತಾನೆ, ಆ ರಾಜನ ಮಾತನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ, ರಾಜ ಏನು ನೋಡ್ತಾನೇನು ಚೀಲನ ಅಂತ ಹೇಳಿ ಒಂದರ್ಧ ಕಲ್ಲುಗಳನ್ನು ಹಾಕ್ತಾನೆ, ಇನ್ನೊಂದಷ್ಟು ಕೊಳೆತ ಹಣ್ಣುಗಳನ್ನು ತುಂಬಿಕೊಳ್ತಾ ಹೋಗ್ತಾನೆ. ಆ ಕೊಳೆತ ಹಣ್ಣುಗಳನ್ನು ಹಾಕ್ಕೊಂಡು ಚೀಲವನ್ನು ತುಂಬಿಸ್ಬಿಡ್ತಾನೆ. ಮೂರನೇ ಮಂತ್ರಿ ಏನು ಮಾಡ್ತಾನೆ, ರಾಜ ಏನು ಇದನ್ನೇನು ತಿಂತಾನ ಅಥವಾ ನೋಡ್ತಾನ ಅಂತ ಹೇಳಿ ಆ ಚೀಲದಲ್ಲಿ ಹಣ್ಣುಗಳ ಬದಲಿಗೆ ಶ್ರಮ ಯಾಕೆ ತೆಗೆದುಕೋಬೇಕು ಅಂತ ಒಂದೇ ಕಡೆ ಇರುವಂಥ ಕಲ್ಲುಗಳನ್ನೆಲ್ಲವ ತೆಗೆದುಕೊಂಡು ಆ ಚೀಲದಲ್ಲಿ ತುಂಬಿಕೊಳ್ತಾನೆ. ಅದು ತುಂಬಿಕೊಂಡು ನೇರವಾಗಿ ಬರ್ತಾರೆ. ಬಂದಾಗ ಮಂತ್ರಿ ಮುಂದೆ ನಿಲ್ತಾರೆ. ಮಂತ್ರಿ ಮರು ಮಾತನಾಡದೆ ತನ್ನ ಸೈನ್ಯಾಧಿಪತಿಗೆ ಹೇಳ್ತಾರೆ, ಇಷ್ಟೂ ಮಂತ್ರಿಗಳನ್ನು ತೆಗೆದುಕೊಂಡು ಹೋಗಿ ಬಂಧಿಸ್ಬಿಡಿ. ಪ್ರತಿದಿನ ಇವರು ತಂದಿರುವಂಥ ಚೀಲಗಳಲ್ಲಿ ಏನಿದೆ ಅವುಗಳನ್ನು ಅವ್ರಿಗೆ ಕೊಟ್ಬಿಡಿ ತಿನ್ನಲಿಕ್ಕೋಸ್ಕರ ಅಂತ ಹೇಳಿ ಕಳಿಸ್ಕೊಡ್ತಾರೆ. ರಾಜನ ಆದೇಶದಂತೆ ಅಷ್ಟೂ ಮಂತ್ರಿಗಳನ್ನು ತೆಗೆದುಕೊಂಡೋಗಿ ಬಂದಿಖಾನೆಯಲ್ಲಿ ಬಂಧಿಸ್ತಾರೆ. ಬಂಧಿಸಿ ಅವರಿಗೆ ಬೆಳಗ್ಗೆ ಸಂಜೆ ತಿನ್ನಲಿಕ್ಕೆ ಅಂತ ಆಹಾರ ಕೊಡೋದಿಲ್ಲ. ಅವರೇನು ಚೀಲದಲ್ಲಿ ತುಂಬಿಕೊಂಡು ಬಂದಿರ್ತಾರೆ, ರಾಜನ ಆದೇಶ ಆಗಿರುತ್ತೆ, ಅದನ್ನೇ ಕೊಡಬೇಕು ಅಂತ. ಅದನ್ನೇ ತೆಗೆದುಕೊಂಡು ಮೊದಲನೇ ಮಂತ್ರಿಗೆ ಮೊದಲನೇ ಚೀಲದಲ್ಲಿ ಕೊಡ್ತಾರೆ. ಒಳ್ಳೆ ಹಣ್ಣು ತಂದಿರ್ತಾನೆ, ಹಣ್ಣನ್ನು ತಿಂದು ನೆಮ್ಮದಿಯಾಗಿರ್ತಾನೆ. ಎರಡನೇ ಮಂತ್ರಿಗೆ ಕೊಳೆತ ಹಣ್ಣುಗಳನ್ನು ತಂದಿರ್ತಾನೆ, ಅದೇ ಚೀಲದಲ್ಲಿ ಆ ಹಣ್ಣುಗಳನ್ನೇ ಕೊಡ್ತಾರೆ. ಆತ ರೋಗಗಳಿಗೆ ತುತ್ತಾಗ್ತಾ ಹೋಗ್ತಾನೆ. ಇನ್ನು ಮೂರನೇ ಮಂತ್ರಿ ರಾಜ ಏನು ನೋಡ್ತಾನ ತಿಂತಾನ ಅಂತ ಹೇಳಿ ರಾಜನ ಮಾತನ್ನೇ ನಿರ್ಲಕ್ಷ್ಯ ಮಾಡಿದಂಥ ಆ ಮಂತ್ರಿಗೆ ತಾನು ತೆಗೆದುಕೊಂಡು ಬಂದಂಥ ಕಲ್ಲುಗಳನ್ನೇ ಹಿಡ್ತಾರೆ. ಕೊನೆಗೆ ಊಟ ಇಲ್ಲದೆ ಆ ಮಂತ್ರಿ ಪ್ರಾಣವನ್ನು ಬಿಡ್ತಾನೆ. ಈ ಕಥೆಯಿಂದ ನಿಮಗೇನು ಅರ್ಥ ಆಯಿತು? ಒಂದು, ನೀವೇನು ಕೊಡ್ತೀರಿ ವಾಪಸ್ ಮರಳಿ ನಮ್ಗೆ ಅದೇ ಬರುತ್ತೆ.
ಯಾವಾಗ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸವನ್ನು ಮಾಡ್ತೀವಿ, ಅದೇ ಪ್ರಾಮಾಣಿಕ ಬದ್ಧತೆ ನಮಗೆ ಒಳ್ಳೆ ಫಲ ಕೊಡ್ತಾ ಹೋಗುತ್ತೆ. ಮೊದಲನೇ ಮಂತ್ರಿ ಒಳ್ಳೆ ಹಣ್ಣನ್ನು ತಂದ, ಅದೇ ಹಣ್ಣು ಆತನಿಗೆ ಸಿಕ್ತು, ಬದುಕೊಂಡ. ಎರಡನೇ ಮಂತ್ರಿ ಕೊಳೆತ ಹಣ್ಣುಗಳನ್ನು ತಂದ, ಅದೇ ಹಣ್ಣನ್ನು ತಿಂದ, ಅದು ರೋಗಕ್ಕೆ ತುತ್ತಾದ. ಮೂರನೇ ಮಂತ್ರಿ ಕಲ್ಲುಗಳನ್ನು ತಂದ, ಕಲ್ಲು ತಿನ್ನಲಿಕ್ಕಾಗದೆ ಪ್ರಾಣವನ್ನು ಬಿಟ್ಟ. ಹಾಗಾಗಿ ನನ್ನ ವಿದ್ಯಾರ್ಥಿ ಮಕ್ಕಳೇ, ನಿಮಗಳಿಗೆ ಹೇಳೋದಿಷ್ಟೇ, ಈಗಾಗಲೇ ನಿಮ್ಗೆ ಅರ್ಥ ಆಗಿಬಿಟ್ಟಿದೆ. ನೀವು ಸಬೂಬ್ ಹೇಳದೆ, ಮೈಗಳತನ ಮಾಡದೆ, ಅಪ್ರಾಮಾಣಿಕವಾಗಿ ಏನಾದರೂ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ನೀವು ಹೋದರೆ ಖಂಡಿತವಾಗ್ಲೂ ಅದರ ಫಲ ನೀವೇ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದರೆ ಈಗ ಓದಬೇಕು, ಬರಿಬೇಕಾಗಿದೆ ಅಂತ. ಇನ್ನೊಂದು ಘಟನೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ, ಅಥವಾ ಈ ಜಗತ್ತು ನೆಮ್ಮದಿಯಾಗಿದೆ, ಈ ಸಮಾಜ ನೆಮ್ಮದಿಯಾಗಿದೆ, ನನ್ನ ದೇಶ ನೆಮ್ಮದಿಯಾಗಿದೆ ಅಂತಂದರೆ, ನನ್ನ ದೇಶದ ಗಡಿ ಭಾಗದಲ್ಲಿ ಅದೆಷ್ಟೋ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ದೇಶಕ್ಕೋಸ್ಕರ ಹೋರಾಟ ಮಾಡಿ ಮಡಿಯಿತು. ಹಗಲು ರಾತ್ರಿ ಅನ್ನದೆ, ಚಳಿ ಗಾಳಿ ಅನ್ನದೆ, ಹಸಿವಿನಿಂದ ಅವರು ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡ್ತಿರ್ತಾರೆ. ಸೈನಿಕರು ಕೂಡ ಮನುಷ್ಯರೇ, ಯೋಧರು ಮನುಷ್ಯರೇ, ಅವ್ರಿಗೂ ಕೂಡ ತಂದೆ ತಾಯಿಗಳು ಅಂತ ಇರ್ತಾರೆ, ಅವ್ರಿಗೂ ಕೂಡ ಕನಸುಗಳು ಅಂತ ಇರುತ್ತೆ, ಅವ್ರಿಗೂ ಕೂಡ ಒಂದಷ್ಟು ಸಂಕಲ್ಪಗಳು ಅಂತ ಇರುತ್ತೆ, ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ಈ ಥರದ್ದೆಲ್ಲವೂ ಇರುತ್ತೆ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ದೇಶವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋ ಕಮಿಟ್ಮೆಂಟ್, ಆ ಬದ್ಧತೆ ಹೆಚ್ಚಾಗಿರುತ್ತೆ ಮಕ್ಕಳೇ. ಹಾಗಾಗಿ ನೀವು ಕೂಡ ಅಷ್ಟೇ, ನಿಮಗೆ ನಾನು ಅದು ತಿನ್ನಬೇಕು, ನಾನು ಇದು ತಿನ್ನಬೇಕು, ನಮ್ಮನ್ನು ಅವ್ರು ಬೈದರು, ಅವ್ರು ನೋವು ಮಾಡಿದ್ರು, ಅವ್ರು ನಮ್ಮನ್ನು ನಿಂದಿಸಿದ್ರು, ಈ ಥರದ್ದೆಲ್ಲವೂ ಕೂಡ ನಿಮಗೆ ಬರ್ತಾ ಇರುತ್ತೆ. ಅದೆಲ್ಲಕ್ಕಿಂತ ಮಿಗಿಲು ಯಾವುದಿದೆ ಅಂತಂದರೆ, ಈ ಬಾರಿ ನಾನು ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಳೇಬೇಕು ಅನ್ನೋ ಆ ಕಮಿಟ್ಮೆಂಟ್, ಆ ಜವಾಬ್ದಾರಿ, ಆ ಬದ್ಧತೆ. ಆ ಬದ್ಧತೆ ನೀವು ಇಟ್ಕೊಂಡ್ರೆ ಮಾತ್ರ ಈ ಪರೀಕ್ಷೆಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ, ದೊಡ್ಡ ಏನು ಅಂದ್ಕೊಂಡಿರ್ತೀರಿ ಅದು ನೀವು ಸಾಧಿಸ್ತೀರಿ, ಅದರಲ್ಲಿ ನೋ ಡೌಟ್. ನನಗೆ ಏನು ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲ ಮಕ್ಕಳು ನೀವು ಇದನ್ನು ಪಾಲಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಮಲ್ಲಿ ಒಂದು ವಿಶ್ವಾಸ ಕಾಣಿಸ್ತಾ ಇದೆ, ಯಾಕೆಂದರೆ ಆ ಫೀಲ್ ನನಗೆ ಅರಿವು ಆಗ್ತಾ ಇದೆ. ನೀವು ಯಾರೂ ಕೂಡ ಸೋಮಾರಿಗಳಲ್ಲ, ನಿಮಗೆ ಅರಿವಿನ ಕೊರತೆಯಿಂದ ದಾರಿ ತಪ್ತಾ ಹೋಗ್ತಿದ್ದೀರಿ ಅಷ್ಟೇ, ಬಿಟ್ಟರೆ ನೀವು ಯಾರು ದಡ್ಡರಲ್ಲ, ಬುದ್ಧಿವಂತರಿದ್ದೀರಿ, ನೀವು ಮಾಡ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಿದ್ದರೆ ಬದ್ಧತೆಯಿಂದ ನಾವು ಬದುಕನ್ನು ಕಟ್ಕೋಬೇಕಾದ್ರೆ, ಬದ್ಧತೆಯಿಂದ ನಾವು ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ ಯಾವ ಒಂದಷ್ಟು ನಿಯಮಗಳನ್ನು, ಕ್ರಮಗಳನ್ನು ಅನುಸರಿಸ್ತಾ ಹೋಗಬೇಕು, ಯಾವ ಬದ್ಧತೆಯನ್ನು ಇಟ್ಕೊಳ್ಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಸನ್ನು ಹೇಳಲಿಕ್ಕೆ ನಾನು ಮುಂದೆ ಹೋಗ್ತಿದ್ದೀನಿ. ಅದನ್ನು ನೀವು ಆಲಿಸಬೇಕು. ಒಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ ನಾನು ಯಾರು, ನನ್ನ ವ್ಯಕ್ತಿತ್ವ ಎಂಥದ್ದು, ನಾನು ಎಲ್ಲಿಂದ ಬಂದಿದ್ದೀನಿ, ಯಾರಿಗೋಸ್ಕರ ಬಂದಿದ್ದೀನಿ, ಎಲ್ಲಿದ್ದೀನಿ ಅನ್ನೋ ಅರಿವು ನಿನಗಿರಬೇಕು. ಪಾಯಿಂಟ್ ನಂಬರ್ 2, ನೀನು ಯೋಚನೆ ಮಾಡಬೇಕು. ನಮ್ಮಪ್ಪನಿಗೋಸ್ಕರ ಓದ್ತಾ ಇದ್ದೀನಿ, ನಮ್ಮಮ್ಮನಿಗೋಸ್ಕರ ಓದ್ತಾ ಇದ್ದೀನಿ, ನಮ್ಮ ಮೇಷ್ಟ್ರುಗಳು ದಿನ ಬೆಳಗ್ಗೆ ಇದ್ದರೆ ಎದ್ದು ಟ್ಯೂಷನ್ ಮಾಡಿ ಓದು ಅಂತ ಹೇಳ್ತವ್ರು, ಅದಕ್ಕೆ ಓದ್ತಾ ಇದ್ದೀನಿ. ಈಗೇನಾದರೂ ನೀನು ಅಂದ್ಕೊಂಡು ಓದ್ತಾ ಇದ್ದರೆ ಖಂಡಿತವಾಗ್ಲೂ ನಿನ್ನ ಈ ನಿಯಮದ ಕ್ರಮ ತಪ್ಪಾಗಿದೆ. ನಿನ್ನ ಮೇಷ್ಟ್ರಿಗೋಸ್ಕರ ಓದಬೇಡ, ನಿನ್ನ ತಂದೆ ತಾಯಿಗಳು ಒತ್ತಾಯಕ್ಕೋಸ್ಕರ ಓದಬೇಡ, ಅಥವಾ ಸಮಾಜದಲ್ಲಿ ನನಗೆ ಏನಾಗುತ್ತೆ ಅಂತ ಓದಬೇಡ. ನಿನಗೋಸ್ಕರ ಓದು, ನಿನಗೋಸ್ಕರ ಬರಿ. ನಿನ್ನ ಬದ್ಧತೆ ಇದು, ನಿನ್ನ ಜವಾಬ್ದಾರಿ ಇದು. ಯಾರಿಗೋಸ್ಕರ ನೀನು ಮಾಡಬೇಡ, ನಿನ್ನ ಭವಿಷ್ಯ ಕಟ್ಕೊಳ್ಳೋದಕ್ಕೋಸ್ಕರ ನೀನು ಓದಬೇಕಾಗಿದೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂದರೆ, ಪ್ರತಿದಿನ ನೀನು ಸಮಯಕ್ಕೆ ಸರಿಯಾಗಿ ಓದೋದನ್ನು ಶುರು ಮಾಡಬೇಕು. ಇದು ನಿನ್ನ ಬದ್ಧತೆ. ಪ್ರತಿದಿನ, ಇದು ಒಂದಿನ ಓದಿ ಸುಮ್ಮನೆ ಆಗೋದಲ್ಲ, ಪ್ರತಿದಿನ ಓದಲಿಕ್ಕೆ ಶುರು ಮಾಡಬೇಕು. ಜೊತೆಗೆ ಯಾವುದೇ ಸಣ್ಣ ಕೆಲಸವಾಗಿರಲಿ ಅದನ್ನು ಪೂರ್ಣ ಮಾಡಬೇಕು. ಈಗ ಓದಲಿಕ್ಕೆ ಕೂತ್ರೆ ಒಂದಷ್ಟು ಓದಿ 10 ನಿಮಿಷ 15 ನಿಮಿಷ ಓದಿ ಎದ್ದು ಓಡೋಗೋದಲ್ಲ. ನಿನ್ನ ಬದ್ಧತೆ ಏನು, ಈಗ 45ರಿಂದ 50 ನಿಮಿಷ ಓದಬೇಕು ಅಂತ ಇರುತ್ತೆ. 50 ನಿಮಿಷಗಳ ಕಾಲ ನೀನು ಓದಿನಲ್ಲೇ ಮಗ್ನವಾಗಿರಬೇಕು, ಬರೆಯೋದ್ರಲ್ಲಿ ಮಗ್ನವಾಗಿರಬೇಕು, ಓದಿದ್ದು ಬರೆದಿದ್ದನ್ನು ಮನನ ಮಾಡ್ಕೊಳ್ಳೋದ್ರಲ್ಲಿ ನಿನ್ನ ಬದ್ಧತೆಯನ್ನು ಇಟ್ಕೊಂಡಿರಬೇಕು. ಇನ್ನೊಂದು ಪಾಯಿಂಟ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಕ್ಕಳೇ, ಇದೊಂದು ಗಂಭೀರವಾದಂಥ ವಿಚಾರ. ಮನೆಯಲ್ಲಿರುವಂಥ ನಿಮ್ಮ ತಂದೆ ತಾಯಿಗಳ ಕಷ್ಟಗಳನ್ನು ಯಾವಾಗಲೂ ನೆನಪು ಮಾಡಿಕೊಳ್ಬೇಕು. ಇದು ವಿದ್ಯಾರ್ಥಿಯ ಪ್ರಮುಖ ಬದ್ಧತೆ. ಯಾವಾಗಲೂ ನೆನಪು ಮಾಡಿಕೊಳ್ಬೇಕು. ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟ ಬೀಳ್ತಿದ್ದಾರೆ, ನಾನು ಇಲ್ಲಿಗೆ ಬಂದಿದ್ದೀನಿ,
ನಾನು ಓದ್ಕೊಳ್ಬೇಕಾಗಿದೆ, ನಾನು ಓದಲೇಬೇಕು, ಈ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಪಾಸ್ ಆಗಬೇಕು ಅನ್ನುವಂಥ ನಿರ್ಣಯ, ಆ ಬದ್ಧತೆ ನಿನ್ನಲ್ಲಿ ಮೈಗೂಡಿಸ್ಕೊಳ್ತಾ ಹೋಗಬೇಕು. ಇನ್ನೊಂದೇನಪ್ಪ ಅಂದರೆ ಮಕ್ಕಳೇ, ಊಟದ ಮೇಲೆ ನಿಗಾ ಇರಲಿ, ನಿದ್ದೆ ಮೇಲೆ, ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಅತಿಯಾದ ನಿದ್ದೆ ಒಳ್ಳೆಯದಲ್ಲ, ಜೊತೆಗೆ ಅತಿಯಾದ ಊಟ ಒಳ್ಳೆಯದಲ್ಲ. ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ನಿನ್ನ ಬದ್ಧತೆ, ಏಕಾಗ್ರತೆ, ಪರೀಕ್ಷೆಗಳು, ಕುಟುಂಬ ನಿರ್ವಹಣೆ, ಜವಾಬ್ದಾರಿ, ಕನಸುಗಳು ಯಾವುದನ್ನೂ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ನೀನು ಸಾಧನೆ ರಹಿತವಾಗಿ ಬಾಳು ಹಿಂದೆ ಹೋಗ್ಬಿಡತ್ತೆ, ನಾಶ ಮಾಡ್ಕೊಳ್ತೀಯ ನಿನ್ನ ಜೀವನ. ಹಾಗಾಗಿ ವಿಶೇಷ ಏನು ಅಂತ ಅಂದರೆ ಇದ್ರ ಮೇಲೆ ಗಮನದಲ್ಲಿಟ್ಕೊಂಡು ಇನ್ನು ಶಿಕ್ಷಕರು ಹೇಳುವಂಥ ಮಾತುಗಳ ಕಡೆ ಹೆಚ್ಚು ಗೌರವ ಕೊಡಿ. ತಂದೆ ತಾಯಿಗಳು ನಿಮಗೇನಾದರೂ ಒಂದಷ್ಟು ಬುದ್ಧಿ ಮಾತು ಹೇಳಿ ಓದುವಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ದರೆ ಅದ್ರ ಕಡೆನೂ ಕೂಡ ನಿಮ್ಮ ಮನಸ್ಸುಗಳನ್ನು ನೆಟ್ಟಿರಿ. ಅದು ನಿಮ್ಮ ಬದ್ಧತೆ, ಇದು ವಿದ್ಯಾರ್ಥಿಯ ಲಕ್ಷಣ ಕೂಡ. ಇಂತಹ ಬದ್ಧತೆಗಳನ್ನು ಮೀರಿ ಬದುಕನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಮುಂದೆ ಅದ್ಭುತವಾದ ಭವಿಷ್ಯ ನಿಮ್ಮ ಬದ್ಧತೆಯಲ್ಲಿ ಅಡಗಿದೆ. ಆ ಭವಿಷ್ಯ ನೀವು ಕಾಪಾಡಿಕೊಳ್ಬೇಕಾದ್ರೆ ಇವತ್ತು ವಿದ್ಯಾರ್ಥಿಗಳು ಓದುವಂಥ ಕೆಲಸವನ್ನು ಓದಿ, ಬರೆಯುವಂಥ ಕೆಲಸವನ್ನು ಬರೆದು ನೀವು ಮುಂದೆ ಹೋಗಿ. ಎಲ್ರಿಗೂ ಶುಭವಾಗಲಿ.